नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय श्रीमते भक्तिविकास स्वामी नामने भगवद्गीता यथारूप अध्याय 8 भगवत् प्राप्ति श्लोक 1 अर्जुन उवाच रिपीट ಮಾಡ್ತೀರಾ अर्जुन उवाच किं तद् ब्रह्म किमध्यात्मं ನಾನು ಫಸ್ಟು ಒಂದೊಂದೇ ವರ್ಡ್ ಹೇಳ್ತೀನಿ ಆಮೇಲೆ ನಿಮಗೆ ಈಸಿ ಆಗುತ್ತೆ ಅರ್ಜುನ ಉವಾಚ ಅರ್ಜುನ ಹೇಳಿದನು ಕಿಂ ಯಾವುದು ತತ್ ರಿಪೀಟ್ ಮಾಡಿ ನೀವು ಕಿಂ ಯಾವುದು ತತ್ ಅದು ಬ್ರಹ್ಮ ಬ್ರಹ್ಮ ಕಿಂ ಯಾವುದು ಅಧ್ಯಾತ್ಮಂ ಆತ್ಮವು ಕಿಂ ಯಾವುದು ಕರ್ಮ ಕಾಮ್ಯಕರ್ಮಗಳು ಪುರುಷ ಉತ್ತಮ ಪರಮಪುರುಷನೇ ಅಧಿಭೂತಂ ಭೌತಿಕ ಅಭಿವ್ಯಕ್ತಿಯು ಛ ಮತ್ತು ಕಿಂ ಯಾವುದು ಪ್ರೋಕ್ತಂ ಎಂದು ಕರೆಯಲ್ಪಡುತ್ತದೆ ಅಧಿದೈವಂ ದೇವತೆಗಳು ಕಿಂ ಯಾವುದು ಉಚ್ಯತೆ ಎಂದು ಕರೆಯಲ್ಪಡುತ್ತದೆ ಈಗ ಶ್ಲೋಕ ಹೇಳ್ತೀನಿ ರಿಪೀಟ್ ಮಾಡಿ ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಶ್ಲೋಕ 2 ಅರ್ಜುನ ಹೇಳಿದೆ ಶ್ಲೋಕ 2 ಹೇಳ್ಬಿಡ್ತೀನಿ ಆಮೇಲೆ ಒಟ್ಟಿಗೆ ಹೇಳೋಣ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಈ ಶ್ಲೋಕದ ಪದಚ್ಛೇದ ಅಧಿಯಜ್ಞ ಯಜ್ಞಪತಿಯು ಕಥಂ ಹೇಗೆ ಕಹ ಯಾರು ಅತ್ರ ಇಲ್ಲಿ ದೇಹೆ ಶರೀರದಲ್ಲಿ ಅಸ್ಮಿನ್ ಈ ಮಧುಸೂದನ ಓ ಮಧುಸೂದನನೇ ಪ್ರಯಾಣಕಾಲೇ ಮರಣಕಾಲದಲ್ಲಿ ಛ ಮತ್ತು ಕಥಂ ಹೇಗೆ ಜ್ಞೇಯೋಸಿ ನೀನು ತಿಳಿಯಲ್ಪಡುತ್ತೀಯೇ ನಿಯತ ಆತ್ಮಭಿಃ ಆತ್ಮ ಸಂಯಮಿಗಳಿಂದ. ಓಕೆ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದಿಗೆ ಜೈ. ಅರ್ಜುನನು ಹೀಗೆ ಪ್ರಶ್ನಿಸಿದನು. ಈಗ ಎಷ್ಟನೇ ಅಧ್ಯಾಯ ಇದು? ಅಧ್ಯಾಯ 8. ಓಕೆ, ಅಧ್ಯಾಯ 8 ಯಾವುದು? ಭಗವತ್ ಪ್ರಾಪ್ತಿ. ಪ್ರಭುವೇ, ಪರಮಪುರುಷನೇ ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ನನಗೆ ವಿವರಿಸು. 5 ಆಯಿತು. ಅಧಿಯಜ್ಞ ಅಂದರೆ ಯಜ್ಞದ ಪ್ರಭು ಯಾರು? 6 ಆಯಿತು. ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? 7 ಆಯಿತು. ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಎಷ್ಟು ಪ್ರಶ್ನೆ ಆಯಿತು? 8 ಪ್ರಶ್ನೆ ಆಯಿತು. 2 ಶ್ಲೋಕ 8 ಪ್ರಶ್ನೆ. ಆ ಪ್ರಶ್ನೆ ಮತ್ತೆ ರಿಪೀಟ್ ಮಾಡ್ತೀನಿ. ಓ ಮಧುಸೂದನ ಅಥವಾ ಕೃಷ್ಣನೇ, ಬೇಡ ಕೇಳಿಸ್ಕೊಳ್ಳಿ. ಯಾವುದು ಬ್ರಹ್ಮನ್? ಆತ್ಮ ಯಾವುದು? ಕರ್ಮ ಅಂದರೆ ಯಾವುದು? ನಮ್ಗೆ ಗೊತ್ತಿದ್ದು ಕರ್ಮ ಅಂದರೆ ನಮ್ಮ ಕರ್ಮ ಅಷ್ಟೇ ಗೊತ್ತಿದ್ದು ನಮಗೆ. ಬಸ್ ಕರ್ಮ ಅಂದರೆ ಕೃಷ್ಣ ಅರ್ಜುನ ಕೇಳಿದ ಕರ್ಮ ಅಂದರೆ ಯಾವುದು ಅಂತ ಹೇಳ್ತಾನೆ. ಕರ್ಮ ಅಂದರೆ ಯಾವುದು? ಆಮೇಲೆ ಈ ಐಹಿಕ ಅಭಿವ್ಯಕ್ತಿ ಯಾವುದು? ಈಗ ನಾವು ಕಣ್ಣಿಗೆ ಏನು ಕಾಣಿಸುತ್ತೆ ಐಹಿಕ ಅಭಿವ್ಯಕ್ತಿ ಅಂದರೆ ಏನು? ದೇವತೆಗಳು ಯಾರು? ಕೃಷ್ಣನ ಹತ್ರ ನಿಂತ್ಕೊಂಡು ದೇವತೆಗಳು ಯಾರು ಅಂತ ಯಾಕೆ ಕೇಳಬೇಕಾಗಿತ್ತು? ದೇವತೆಗಳು ಬೇರೆ, ಭಗವಂತ ಬೇರೆ ಅಲ್ವಾ? ಸೊ ದೇವತೆಗಳು ಅಂದರೆ ಯಾರು? ಅಧಿಯಜ್ಞ, ಯಜ್ಞದ ಪತಿ ಯಾರು? ಈಗ ನಾವು ಒಂದು ಯಜ್ಞ ಮಾಡ್ತೀವಿ ಅಂತ ಈಗ ಅನೌನ್ಸ್ ಮಾಡ್ತೀವಿ, ಕೋಟಿ ನಮಾಜ ಬಗ್ಗೆ. ಯಜ್ಞದ ಅಧಿಪತಿ ಯಾರು? ಯಜ್ಞ ನಾವು ಈಗ ಮನೇಲಿ ಒಂದು ಪೂಜೆ ಅಂತ ಮಾಡ್ತೀವಿ, ಯಜ್ಞ ಮಾಡ್ತೀವಿ. ಯಜ್ಞದ ಅಧಿಪತಿ ಯಾರು? ಯಜಮಾನ. ಇವನ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಮತ್ತೆ ಯಜ್ಞ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಅಲ್ವಾ? ಇಲ್ಲಿ ಅದಕ್ಕೆ ಭಗವದ್ಗೀತೆ ಓದಬೇಕು ನಾವು. ಇಲ್ಲಿ ಪ್ರತಿಯೊಂದು
ಕೃಷ್ಣ ವಿವರವಾಗಿ ಹೇಳಿದ್ದಾನೆ, ಯಾವುದು ಕನ್ಫ್ಯೂಷನೇ ಇಲ್ಲ. ನಾವು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಇಲ್ಲಿ ಅರ್ಜುನ ಕೇಳ್ತಾನೆ, ಯಜ್ಞದ ಪ್ರಭು ಯಾರು ಅಥವಾ ಯಜ್ಞದ ಅಧಿಪತಿ ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಯಜ್ಞದ ಪ್ರಭು ಕೃಷ್ಣ. ನೀನು ದೇಹದಲ್ಲಿ ಹೆಂಗೆ ವಾಸ ಮಾಡ್ತೀಯಾ? ಈಗ ಕೆಟ್ಟವ್ರ ದೇಹದಲ್ಲೂ ವಾಸ ಮಾಡ್ತೀಯಾ, ಒಳ್ಳೆಯವ್ರ ದೇಹದಲ್ಲೂ ವಾಸ ಮಾಡ್ತೀಯಾ, ಹಂದಿ ಕತ್ತೆಗಳ ದೇಹದಲ್ಲೂ ವಾಸ ಮಾಡ್ತೀಯಾ? ಹೆಂಗೆ ವಾಸ ಮಾಡ್ತೀಯ ನೀನು ಅಲ್ವಾ? ನಾವು ಗುಡಿಸ್ದಲ್ಲಿ ಹೆಂಗ್ರಿ ವಾಸ ಮಾಡ್ತೀರಾ? ಅಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಕೃಷ್ಣ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಒಳಗಡೆ? ನಮ್ಮ ಹೃದಯದಲ್ಲಿ ಬರೀ ಕಲ್ಮಶನೇ ಇದೆ ಅಲ್ವಾ? ಸೊ ಕಲ್ಮಶ ಇದ್ದಾಗಲೂ ಪ್ರಭು ರೆಕಾರ್ಡಿಂಗ್ ಕರ್ಸತ್ತೆ. ಅಚ್ಚ ಟೀಕ್. ಸೊ ಈಗ ದೇಹದಲ್ಲಿ ಹೇಗೆ ವಾಸ ಮಾಡ್ತದಾನೆ ಹಾಗಾದರೆ? ಒಂದು 7ನೇ ಪ್ರಶ್ನೆ. 8ನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಮರಣಕಾಲದಲ್ಲಿ ನಿನ್ನನ್ನು ಅರಿಯುವುದು ಹೇಗೆ? ಸಾವಿನ ಸಮಯದಲ್ಲಿ ನಿನ್ನನ್ನು ತಿಳ್ಕೊಳ್ಳೋದು ಹೇಗೆ? ಓಕೆನಾ? ಈಗ ಸಾವಿನ ಸಮಯ ಅಂದರೆ ಯಾವುದು? ಆಗಿನೇ ಸಾಯಬೇಕು ಅಂತ ಏನಿಲ್ವಲ್ಲ. ಯಾವಾಗ ಬರುತ್ತೆ ಸಾವು? ಅಂದರೆ ಅರ್ಥ ಏನು? ಈ ಕ್ಷಣ ನಾನು ಸಾಯ್ತಾ ಇದ್ದೀನಿ ಅಂದ್ಕೊಂಡೇ ಮಾಡ್ಬೇಕು ತಾನೇ ಹಾಗಾದರೆ ಅಲ್ವಾ? ವಯಸ್ಸಾಗಿ ಸಾಯ್ತಾರೆ ಅಂತ ಎಷ್ಟು ಜನ ವಯಸ್ಸಾಗಿ ಸಾಯ್ತಾರೆ? ಅದು ವಯೋಸಹಜ ಆಗುತ್ತೆ. ಬಟ್ ಎಲ್ಲರೂ ವಯೋಸಹಜ ಸಾಯ್ತಾರಾ? ಪರೀಕ್ಷಿತ್ ಮಹಾರಾಜ ವಯೋಸಹಜ ಸಾವ? ಇನ್ನೂ ಎನರ್ಜೆಟಿಕ್ ಕಿಂಗ್ ಅವನು. ಇನ್ನು 1 ವಾರದಲ್ಲಿ ತಕ್ಷಕ ಬಂದು ಸಾಯ್ತಾನೆ ಅಂತ ಹೇಳಿಬಿಟ್ಟ ಅಲ್ವಾ? ಶೃಂಗಿ ಶಾಪ. ಸೊ ಈ ಸಾವು ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ ಅಂದರೆ ಈ ಕ್ಷಣ ನಾನು ಸಾಯ್ತೀನಿ ಅಂದ್ಕೊಂಡೆ ನಾನು ಜೀವನ ಮಾಡಬೇಕು. ಕೂತಿದ್ದ ಜಾಗದಲ್ಲಿ ಹೋಗ್ಬಿಡ್ತಾರೆ, ಮಲಗಿದ ಜಾಗದಲ್ಲಿ ಹೋಗ್ಬಿಡ್ತಾರೆ, ಮಾತಾಡ್ತಾ ಹೋಗ್ಬಿಡ್ತಾರೆ. ಇಂಥ ಸಮಯದಲ್ಲಿ ಹೋಗ್ತಾರೆ ಅಂತ ಏನಾದ್ರು ಇದೆಯಾ? ಬಟ್ ಅರ್ಜುನ ಕೇಳ್ತಾನೆ, ಸಾವಿನ ಸಮಯದಲ್ಲಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ ಅರ್ಥ ಈ ಕ್ಷಣ ನಾನಿನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ. ಆದರೆ ಜನರು ಏನು ಅಂದ್ಕೊಳ್ತಾರೆ, ನನಗಿನ್ನೂ ಸಾವು ಯಾವಾಗಲೂ ಬರುತ್ತೆ, ನನಗಿನ್ನೂ ಏನು ಮಹಾ ವಯಸ್ಸಾಗ್ಬಿಟ್ಟೆ, ನನಗೆ 43 ವರ್ಷ ಅಷ್ಟೇ, ಇನ್ನೂ 40 ವರ್ಷ ಬಾಕಿ ಇದೆ ಅಂತ ಯಾರು ಹೇಳ್ತಾರಾ? ಇಲ್ಲ ಅಲ್ವಾ? ಅವನ ಇಚ್ಛೆ ಅಂತ ಅವನೇ ಬಿಟ್ಟಿದ್ದೀವಿ. ಬಟ್ ಅವನ ಇಚ್ಛೆ, ಅವ್ನಿಗೇನೋ ಇಚ್ಛೆ ಇದೆ ಬಿಡಿ. ನನ್ನ ಇಚ್ಛೆ ಏನು? ಈಗ ನಾವು ಒಂದು ಅಂಗಡಿಗೆ ಹೋಗ್ತೀವಪ್ಪ ಒಂದು ವಸ್ತು ತೊಗೊಳಕ್ಕೆ. ಸರ್ ನಿಮ್ಮ ಇಚ್ಛೆ ಏನೋ ಕೊಡಿ ಅಂದರೆ ತೊಗೊಳ್ಳಿ 1 kg ಮಣ್ಣು ಕೊಡ್ತೀನಿ ಅಂತಾನೆ. ಅದು ನನ್ನ ಇಚ್ಛೆ ಅಲ್ಲ, ಅದು ಅವನ ಇಚ್ಛೆ ಪ್ರಕಾರ. ನಿಮ್ಗೆ ಏನು ಹೇಳ್ಬೇಕು, ನಿಮ್ಗೆ ಏನು ಬೇಕು ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ಬೇಕು ನಾವು. ಅಲ್ಲ ಅಂಗಡಿಯವರು ಅಲ್ವಾ? ಸರ್ 1 kg ಸಕ್ಕರೆ ಕೊಡಿ. ಸಕ್ಕರೆ ಬೇಕಾ? ತೊಗೊಳ್ಳಿ. ನಮ್ಗೆ ಸಕ್ಕರೆ ಬೇಕಾಗಿರುತ್ತೆ, ಅವನು ತೊಗೊಳ್ಳಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿ. ಅಕ್ಕಿ ಬೇಡ, ನಾನು ಸಕ್ಕರೆ ಬೇಕು. ಸೊ ಅವನ ಇಚ್ಛೆ ಅಲ್ಲ, ಅವನ ಇಚ್ಛೆ ಇದ್ದೇ ಇರುತ್ತೆ. ಅವನ ಇಚ್ಛೆ ಏನಂದರೆ ಪ್ರತಿಯೊಬ್ಬರು ನನ್ನ ಧಾಮಕ್ಕೆ ಬರಲಿ ಅನ್ನೋದು ಇಚ್ಛೆ ಇರುತ್ತೆ. ಬಟ್ ನನ್ನ ಇಚ್ಛೆ ಏನು? ಭಗವಂತನ ಹತ್ರಕ್ಕೆ ಹೋಗ್ಬೇಕು ಅನ್ನೋ ಇಚ್ಛೆ ನಾನು ಪಟ್ಟರೆ ಭಗವಂತ ಕರ್ಕೋತಾನೆ. ಈಗ ನಾವು ಯಾರೋ ಬಾವಿಲಿ ಬಿದ್ದಿರೋರಿಗೆ ಹಗ್ಗ ಹಾಕ್ತೀವಿ ಅಂದರೆ ಅರ್ಥ ಏನು? ನಾವು ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋ ಇಚ್ಛೆ ನನಗಿದೆ. ಹಿಡ್ಕೋಬೇಕಲ್ಲ ಅವನು. ಅವನಿಗೆ ಇಚ್ಛೆ ಇಲ್ಲ, ನಾನೇನು ಮಾಡಲಿ? ಭಗವಂತ ಹಗ್ಗ ಬಿಟ್ಟಿದ್ದಾನೆ, ಇವಾಗ ನಾನು ಹಿಡ್ಕೋತಾ ಇಲ್ಲ, ನನ್ನ ಇಚ್ಛೆ ಬೇರೆ ಏನೋ ಇದೆ. ಸೊ ಭಗವಂತ ಏನು ಮಾಡ್ತಾನೆ ಅವಾಗ? ಅದಕ್ಕೆ ನನ್ನ ಇಚ್ಛೆ ಏನಾಗಬೇಕಂದ್ರೆ ನಾನು ಭಗವಂತ ನಿನ್ನ ಸೇವೆ ಮಾಡಬೇಕು ಅಂತ ಗೊತ್ತಾಗೋದು ಯಾವಾಗ? ನಮಗೆ ಭಗವದ್ಗೀತೆ ಓದಿದಾಗ. ಗೀತೆ ಓದಿಲ್ಲ ಅಂದರೆ ನಮ್ಮ ಇಚ್ಛೆ ಏನಂತ ನಮಗೂ ಗೊತ್ತಾಗೋದಿಲ್ಲ, ಭಗವಂತನ ಇಚ್ಛೆ ಏನಂತ ಗೊತ್ತಾಗೋದಿಲ್ಲ. ಹೌದಲ್ವಾ? ಸೊ ಅವಾಗ ನಾವು ಪ್ರಾಣಿಗಳ ಥರ ಬದುಕ್ತಾ ಇದ್ದೀವಿ ಅಂತ ಆಗುತ್ತೆ. ಯಾಕಂದರೆ ಪ್ರಾಣಿಗಳಿಗೇನು ಇಚ್ಛೆ? ಆಹಾರ, ಭಯ, ನಿದ್ರಾ, ಮೈಥುನ ಅಷ್ಟೇ. ಸೊ ಭಗವಂತ ಅದಕ್ಕೂ ಅನುಗ್ರಹ ಮಾಡ್ತಾನೆ. ಓಕೆ, ನೀನು ಇಚ್ಛೆ ಏನಿದೆ ತಗೋ, ಅನುಗ್ರಹ ಮಾಡ್ತೀನಿ ಅಂತ. ಯಾವ ಪ್ರಾಣಿಗಳು ಹಸುವಿಂದ ಸಾಯೋದಿಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಏನೋ ಆಹಾರ ಕೊಟ್ಬಿಟ್ಟು ಅವ್ರನ್ನ ಬದುಕಿಸ್ತಾನೆ. ಅಂದರೆ ಭಗವಂತನ ಇಚ್ಛೆ ಏನಂದರೆ ಪ್ರತಿಯೊಬ್ಬರು ನಿಮ್ಮ ಇಚ್ಛೆ ಏನಿದೆ ಅದನ್ನು ನಾನು ಪೂರೈಸೋದು ನನ್ನ ಇಚ್ಛೆ ಅಷ್ಟೇ. ಇದು ಕ್ಲಿಯರ್ ಆಯಿತಾ? ಏನೋ ಡೌಟ್ಸ್ ಇದೆ ಯಾರಿಗಾದರೂ? ಮತ್ತೆ आपको समझ में आ रहा है? नहीं, थोड़ा सा छोटा सा ट्रांसलेशन. भगवान का इच्छा क्या है? सभी बद्ध जीवों को अपना धाम लेने के लिए उनका इच्छा है. लेकिन हमारा इच्छा और कोई है, और कुछ है. हम इस भौतिक जगत में बड़ा होना है, पैसा कमाना है, वो ये बनना है. तो हमारी इच्छा अलग है. लेकिन भगवान बोल रहे हैं, मेरा इच्छा आप सभी को मेरा धाम ले जाने के लिए मेरा इच्छा है. लेकिन तुम्हारा इच्छा अलग है. तो क्या करो? रस्सी छोड़ा है, जो कोई में गिर गया है, रस्सी छोड़ा है, उनको बचाना मेरा इच्छा है. लेकिन वो नहीं पकड़ रहा है, उनका इच्छा और कोई और अलग है. तो हम क्या कर सकते? ಸೊ ಅದಕ್ಕೆ ನಮ್ಮ ಇಚ್ಛೆ ಏನಿದೆ ಫಸ್ಟು ಭಗವಂತ ನೋಡ್ತಾನೆ. ಹೆಂಗೆ ಗೊತ್ತಾಗುತ್ತೆ ನನ್ನ ಇಚ್ಛೆ? ಈಗ ಧ್ರುವ ಮಹಾರಾಜ ಕಾಡಿಗೆ ಬಂದರು ಅಲ್ವಾ? ಅದು ಪ್ರಭುಗಳು ಹೇಳಿದ್ರು ಕ್ಲಾಸ್. ಸೊ ಧ್ರುವ ಮಹಾರಾಜ ಕಾಡಿಗೆ ಬಂದಾಗ ಏನು ಇಚ್ಛೆ ಇತ್ತು ಅವರಿಗೆ? ಏನು ಇಚ್ಛೆ ಇತ್ತು? ಅವನಿಗೇನು ಇಚ್ಛೆ ಇತ್ತು ಕಾಡಿಗೆ ಬಂದಾಗ? ಹಾಂ ಇಲ್ಲ, ಧ್ರುವ ಬೇಟೆಯಾಡಕ್ಕೆ ಬಂದು
ಧ್ರುವ ಮಹಾರಾಜ್ಗೆ ಏನು ಆಸೆ ಇತ್ತು ಕಾಡಿಗೆ ಬಂದಾಗ? ರಾಜ್ಯ ಬೇಕು ನನಗೆ, ಯಾಕೆಂದರೆ ನನ್ನ ಅಪ್ಪ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೆ ನನಗೆ ಅರ್ಹತೆ ಇಲ್ಲ, ಯಾಕೆ ನಾನು ರಾಜ ಅಲ್ಲ, ನಾನು ರಾಜ ಆದರೆ ನಾನು ಅರ್ಹತೆ ಬರುತ್ತೆ ಅಂತ ಆಸೆ ಬಂತು. ಆದರೆ ಅವನೆಲ್ಲೂ ಬಾಯ್ಬಿಟ್ಟು ಕೇಳಲಿಲ್ಲ ಭಗವಂತನ ಹತ್ರ. ನಾನು ಅಮ್ಮನ ಹತ್ರ ಬರ್ತಾನೆ ಅಲ್ವಾ, ಬಂದಾಗ ಅಮ್ಮ ಈ ಥರ ಅಂದರು, ನನಗೆ ಅವಮಾನ ಆಯಿತು. ಹೌದು ಮಗು, ಅವ್ರು ಹೇಳಿದ್ದು ಸರಿ, ಸುರುಚಿ ಹೇಳಿದ್ದು ಸರಿ, ಯಾಕೆ ನೀನು ನನ್ನ ಮಗ ಆಗಿದ್ಯಾ, ಅದಕ್ಕೆ ನಿನಗೆ ಅರ್ಹತೆ ಇಲ್ಲ. ನೀನು ಅವಳ ಮಗ ಆಗಿದ್ರೆ ನಿನಗೆ ಅರ್ಹತೆ ಬರ್ತಾಯಿತ್ತು. ಸೊ ಅವಳೇನು ಹೇಳ್ತಾಳೆ, ನೀನು ಕಠೋರವಾದ ತಪಸ್ಸನ್ನು ಮಾಡಿ ಕಾಡಿಗೆ ಹೋಗಬೇಕು, ಭಯಂಕರ ಕಾಡಿಗೆ ಹೋಗಿ ಕಠೋರವಾದ ತಪಸ್ಸನ್ನು ಮಾಡಿ ನಾನು ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಲ್ಲಿ ಹುಟ್ಟು ಬರಬೇಕು. ಅಂದರೆ ನೀನು ಸಾಯಬೇಕು ಅಂತ ಅರ್ಥ. ಏನು ಮುಂದಿನ ಜನ್ಮದಲ್ಲಿ ತನ್ನ ಗರ್ಭದಲ್ಲಿ ಬರೋಕ್ಕೆ ಪ್ಲಾನ್ ಮಾಡಿದ್ದ ಅವಳು? ಇಲ್ಲಲ್ವ, ನೀನು ಸಾಯಬೇಕು ಅಂತ ಅರ್ಥ ಇಂಡೈರೆಕ್ಟಾಗಿ. ಆದರೆ ಅವ ಒಳಗಡೆ ಕ್ಷತ್ರಿಯ ಗುಣ ಇತ್ತು ನೋಡಿ ಆ ಮಗುಗೆ, ನಾನು ಭಗವಂತನ ಕಾಣಬೇಕು ಅಂತ ಬಂದ. ಆದರೆ ಇಚ್ಛೆ ಭಗವಂತನಿಗೆ ಅರ್ಥ ಆಗೋಯ್ತು. ಬಾಯ್ಬಿಟ್ಟು ಹೇಳಬೇಕು ಅಂತ ಏನಿಲ್ಲ ಅಲ್ವಾ. ನಾವು ಭಗವಂತನ ಮುಂದೆ ಈಗ ನಮ್ಗೇನು ಇಚ್ಛೆ ಇದೆ ಗೊತ್ತು ಅವನಿಗೆ. ನಮ್ಮ ಇಚ್ಛೆ ಪ್ರಕಾರ ಭಗವಂತ ಏನು ಮಾಡ್ತಾನೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಓಕೆ, ಸೊ ಈಗ ನಾವೇನು ಮಾಡಬೇಕು, ಇಚ್ಛೆನ ಬದಲಾಯಿಸ್ಕೋಬೋದಲ್ಲ, ಜೀವಿಗೆ ಸ್ವತಂತ್ರ ಕೊಟ್ಟಿದ್ದಾನಲ್ವ. ಸೊ ಭಗವಂತ ಯಾರ ಸ್ವತಂತ್ರಕ್ಕೂ ಕೈ ಹಾಕೋದಿಲ್ಲ, ಅವನು ಪ್ರತಿಯೊಬ್ಬರ ಸ್ವತಂತ್ರವನ್ನು ಗೌರವಿಸ್ತಾನೆ. ಭಗವಂತ ಪ್ರತಿಯೊಬ್ಬರ ಸ್ವತಂತ್ರವನ್ನು ಗೌರವಿಸ್ತಾನೆ. ಓಕೆ, ನೀನು ಇದು ಮಾಡ್ಬೇಕು ಅಂದ್ಕೊಂಡಿದ್ಯಾ, ಓಕೆ ಮಾಡ್ಬೋದು. ಅದನ್ನು ಚೇಂಜ್ ಮಾಡೋ ಶಕ್ತಿ ಇದೇ ಭಗವಂತನಿಗೆ, ಅದನ್ನು ಚೇಂಜ್ ಮಾಡೋಕ್ಕೋಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಜೀವಿಯ ಸ್ವತಂತ್ರವನ್ನು ಭಗವಂತ ಅಷ್ಟೇ ಗೌರವದಿಂದ ಕಾಣ್ತಾನೆ. ನೀನೇನು ಮಾಡ್ಕೋತಿ ಮಾಡ್ಕೋ ಅಂತ. ಸೊ ಅದಕ್ಕೆ ನಮ್ಮ ಇಚ್ಛೆಯನ್ನು ಭಗವಂತ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಅದನ್ನು ಅನುಗ್ರಹ ಮಾಡ್ತಾನೆ. ಇದು ಕ್ಲಿಯರ್ ಆಯಿತಾ? ಸೊ ನಮ್ಮ ಇಚ್ಛೆ ಏನಾಗಬೇಕು ಇವಾಗ ಹಾಗಾದರೆ? ಭಕ್ತಿ ಮಾಡಬೇಕು. ಕೃಷ್ಣ ನನಗೆ ನೀನು ಬೇಕು, ಭಕ್ತಿ ಬೇಕು, ನೀನು ಪ್ರೀತಿ ಬೇಕು. ಆವಾಗ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೊಡ್ತಾನೆ. ಅದು ಹೆಂಗಿರಬೇಕು? ಧ್ರುವ ಮಹಾರಾಜ್ ಹೆಂಗೆ ಬಂದ ಕಾಡಿಗೆ? ಕಠೋರ ನಾರದ್ರು ಸತ್ಸಂಗ, ನಾರದ್ರು ಬಂದು. ಸೊ ನಾರದ್ರು ಹೇಳ್ತಾರೆ, ನೋಡು ಮಗು, ಇನ್ನೂ ಸಣ್ಣ ಹುಡುಗ, ಆಟ ಆಡೋ ವಯಸ್ಸು, ಹೋಗು ಮನೆಗೆ ಹೋಗು, ಆಟ ಆಡ್ಕೊಂಡಿರು. ಇಲ್ಲ, ನನಗೆ ಬೇಕು, ನನಗೆ ಭಗವಂತನ ಕಾಣಬೇಕು. ಆ ಕಿಚ್ಚಿದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ ಅಲ್ವಾ. ಆದರೆ ಮಾಯೆ ಬಿಡೋದಿಲ್ಲ. ಈಗ ನಾರದ್ರು ಹೇಳಿದ್ದೀನಿ, ನಾರದ್ರು ಗೊತ್ತು ಆ ಮಗು ಸಾಮಾನ್ಯ ಮಗು ಅಲ್ಲ ಅದು ಅಂತ. ಆದರೂ ಏನು ಹೇಳ್ತಾರೆ, ಬೇಡ, ನೀನು ಆಟ ಆಡೋ ವಯಸ್ಸು, ಆಟ ಆಡ್ಕೊ ಹೋಗು, ಯಾಕೆ ಬರ್ತೀಯ, ಕಾಡಲ್ಲಿ ಕಾಡು ಪ್ರಾಣಿಗಳಿದೆ, ಭಯಂಕರವಾದ ಕಾಡು ಪ್ರಾಣಿಗಳು, ಸೊ ಹೋಗು. ಮಗು ಹೋಗಲಿಲ್ಲ, ಅದು ನನಗೆ ಬೇಕು. ಸೊ ಆ ಥರ ಹಠ ಹಿಡಿದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಅವ್ರಿಗೆ ನಾರದರು ಉಪದೇಶ ಮಾಡಿದ್ರು, ಮಂತ್ರ ಹೇಳ್ಕೊಟ್ರು, ಮಂತ್ರ ದೀಕ್ಷೆ ಕೊಟ್ಟರು, ಹುಡುಗ ತಪಸ್ಸು ಮಾಡ್ದ, 6 ತಿಂಗಳು ಕಠೋರವಾದ ತಪಸ್ಸನ್ನು ಮಾಡ್ದ. ಸೊ ಆ ಥರ ನಾವು ಮಾಡಿದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಹೆಂಗೆ ಮಾಡ್ದ? ಮೊದಲನೇ ತಿಂಗಳಲ್ಲಿ ಏನು ಮಾಡ್ತಾಯಿದ್ದ? ಬರೀ 3 ದಿನಕ್ಕೆ ಮಾತ್ರ ಊಟ ಮಾಡ್ತಾಯಿದ್ದ. ಆಮೇಲೆ 6 ದಿನಕ್ಕೊಂದ್ಸಲ ಊಟ ಮಾಡ್ತಾಯಿದ್ದ. 9 ದಿನಕ್ಕೊಂದ್ಸಲ ನೀರು ಕುಡಿತಾ ಇದ್ದ ಬರೀ. ಆಮೇಲೆ 4ನೇ ತಿಂಗಳಲ್ಲಿ 15 ದಿನಕ್ಕೊಂದ್ಸಲ ಬರೀ ಡ್ರೈ ಗ್ರಾಸ್ ತಿಂದು ಬದುಕ್ತಾ ಇದ್ದ, ಬರೀ ಗಾಳಿ ಕುಡಿದು ಬದುಕ್ತಾ ಇದ್ದ. ಆಮೇಲೆ ಕೊನೆ ತಿಂಗಳಲ್ಲಿ ಅದು ನಿಲ್ಲಿಸ್ಬಿಟ್ಟ. ಸೊ ಇಷ್ಟು ಕಠೋರ ತಪಸ್ಸನ್ನು ನಾವು ಮಾಡೋಕ್ಕಾಗುತ್ತಾ ಕಲಿಯುಗದಲ್ಲಿ? ಮಾಡೋಕ್ಕಾಗುತ್ತಾ? ಮತ್ತೇನು ಮಾಡ್ಬೋದು ಹಾಗಾದರೆ? ಆದರೆ ಕಲಿಯುಗದಲ್ಲಿ ನೋಡಿ, ಧ್ರುವ ಮಹಾರಾಜ ಸತ್ಯಯುಗದಲ್ಲಿ, ಈಗ ವೃಂದಾವನದಲ್ಲಿ ಅದು ಜಾಗ ಇದೆ. ವೃಂದಾವನದಲ್ಲಿ ಧ್ರುವ ಮಹಾರಾಜ ತಪಸ್ ಮಾಡಿದ ಜಾಗ ಯಾವುದದು? ಎಂಥವನ ಅದು? ಮಧುವನ. ವೃಂದಾವನದಲ್ಲಿ 12 ವನಗಳಿದೆ, 12 ಕಾನನ. ಮಧುವನದಲ್ಲಿ ಆ ಜಾಗ ತೋರಿಸ್ತಾರೆ, ಇದು ಪ್ರಹ್ಲಾದ್ ಜಾಗ, ತಪಸ್ ಮಾಡಿದ ಜಾಗ, ಧ್ರುವ ಮಹಾರಾಜ ತಪಸ್ ಮಾಡಿದ ಜಾಗ. ಸೊ ಧ್ರುವ ತಪಸ್ ಮಾಡಿದ ಜಾಗ ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ, ನಾವು ನೋಡ್ಬೋದು. ಅಂದರೆ ಭಗವಂತ ದರ್ಶನ ಕೊಟ್ಟಿದ್ದ ಜಾಗ, ನಾವೆಷ್ಟು ಪುಣ್ಯವಂತರು ಅಲ್ವಾ. ಅಂದರೆ ಯಾರಿಗೆ ಆ ಇಚ್ಛೆ ಇದೆ, ಅದಕ್ಕೆ ನಾವು ಧಾಮಕ್ಕೆ ಹೋದಾಗ ನಾವು ಯಾವ ಭಾವದಲ್ಲಿ ಹೋಗ್ತೀವಿ, ಅದೇ ಭಾವಕ್ಕೆ ತಕ್ಕಂಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಓದೋರಿಗೆಲ್ರಿಗೂ ಒಂದೇ ಏನು ಬೆನಿಫಿಟ್ ಇಲ್ಲ, ದರ್ಶನ ಇಲ್ಲ. ಓದೋರಿಗೆಲ್ರಿಗೂ ಒಂದೇ ಥರ ಎಕ್ಸಾಮ್ ಹಾಲ್ಗೆ ಓದೋರಿಗೆಲ್ಲರೂ 100 ಮಾರ್ಕ್ಸ ಅವ್ರು ಹೆಂಗೆ ಪ್ರಯತ್ನ ಹಾಕಿರ್ತಾರೆ, ಮಾಡಿರ್ತಾರೆ, ಅದಕ್ಕೆ ತಕ್ಕಂಗೆ ಮಾರ್ಕ್ಸ್ ಕೊಡ್ತಾರಲ್ವ. ಹಾಗೆ ಯಾವ ಭಾವದಲ್ಲಿ ಹೋಗ್ತೀವಿ ಅದಕ್ಕೆ ತಕ್ಕಂಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಮೊದಲು ಭಗವಂತನ ಭಾವನೆನ ಅರ್ಥ ಮಾಡ್ಕೋಬೇಕು. ಭಗವಂತನಿಗೂ ಭಾವನೆಗಳಿದೆ ಅಲ್ವಾ, ಬರೀ ನಮಗೆ ಮಾತ್ರ ಭಾವನೆ. ಅವನಿಗೂ ನೋವಿದೆ, ಅಯ್ಯೋ ನನ್ನ ಮಕ್ಕಳು ಜೀವಗಳು ನಾಶ ಆಗ್ತಾ ಇದ್ದಾರಲ್ಲ, ನನ್ನ ಹತ್ರಕ್ಕೆ ಬರೋದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ, ಆದರೂ ನನ್ನ ಹತ್ರ ಬರ್ತಾ ಇಲ್ಲ, ಹಗ್ಗ ಬಿಟ್ಟಿದ್ದೀನಿ ಆದರೆ ಹಿಡ್ಕೋತಾ ಇಲ್ಲ ಅಂತ ಅವನಿಗೂ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ಫಸ್ಟು ನಾವು ತಿಳ್ಕೋಬೇಕು. ಅರ್ಜುನ್ ಹೆಂಗೆ ಪ್ರಶ್ನೆ ಮಾಡ್ತಾನೆ ಅದೇ ಥರ ನಾವು ಪ್ರಶ್ನೆ ಮಾಡಬೇಕು. ಇಲ್ಲಿ ಪ್ರಶ್ನೆ ಅರ್ಥ ಆಯಿತು ನಮಗೆ. ಈಗ ಒಂದೊಂದೇ ನಾನು ಅದಕ್ಕೆ ಉದಾಹರಣೆ ಹೇಳ್ತಾ ಹೋಗ್ತೀನಿ. ಅರ್ಜುನ 6 ಮುಖ್ಯ ಪ್ರಶ್ನೆಗಳು ಇದರಲ್ಲಿ ಷಡ್ವಿದಿತ್ವ ಅಂತ ಹೇಳ್ತಾರೆ. ಷಡ್ವಿದಿತ್ವ ಅಂದರೆ 6 ತಿಳ್ಕೊಳ್ಳೇಬೇಕಾಗಿರುವಂಥದ್ದು. ಯಾವುದು? ಬ್ರಹ್ಮನ್ ಅಂದರೆ ಈ ದೇಹ ಯಾವುದರಿಂದ ಆಗಿದೆ ಅನ್ನೋದು ಅಂದರೆ ಅಧಿಭೂತ. ಆಮೇಲೆ ಅದರೊಳಗಿರುವಂತಹ ಆತ್ಮ, ಅದಕ್ಕೆ ಹೇಳ್ತೀವಿ ಅಧ್ಯಾತ್ಮ. ಫಸ್ಟು ಅಧಿಭೂತ, ಅಧ್ಯಾತ್ಮ,
ಆಮೇಲೆ ಈ ದೇಹದಲ್ಲಿರುವಂತಹ ಇಂದ್ರಿಯಗಳ ದೇವತೆಗಳು, ಪ್ರತಿಯೊಂದು ಇಂದ್ರಿಯಕ್ಕೂ ಒಬ್ಬೊಬ್ಬ ದೇವತೆಗಳಿರ್ತಾರೆ. ಆ ದೇವತೆಗಳು ಯಾರು ಅಂತ ಕೇಳ್ತಾರೆ. ಆಮೇಲೆ ಆ ದೇವತೆಗಳಿಗೆ ನಿಯಾಮಕ ಓನರ್ ಒಬ್ರು ಇರಬೇಕಲ್ಲ, ಅವ್ರು ಯಾರು? ಓನರ್, ದೇವತೆಗಳು ಓನರ್ ಅಲ್ಲ, ಅವ್ರೇನಂದರೆ ಆರ್ಡರ್ ಕ್ಯಾರಿಯರ್ಸ್ ಅಷ್ಟೇ. ಭಗವಂತ ಏನು ಹೇಳ್ತಾರೆ ಅದು ಮಾಡಬೇಕು. ಸೊ ಇಂದ್ರಿಯಗಳು, ಅದಕ್ಕೆ ಅಧಿದೈವ ಅಂತ ಹೇಳ್ತಾರೆ. ನಾಲ್ಕನೇದು ಅಧಿಯಜ್ಞ. ಫಸ್ಟು ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ, ನಾಲ್ಕಾಯಿತು. ಐದನೇದು ಕರ್ಮ. ಕರ್ಮ ಯಾವುದಂತ ಕೇಳಿದ ತಾನೆ ಅವರು. ಆರನೇದು ಬ್ರಹ್ಮವಿದ್ಯೆ ಯಾವುದು, ಬ್ರಹ್ಮನ್ನಂದರೆ ಯಾವುದು. ಸೊ ಇದಿಷ್ಟು 6 ವಿದ್ಯೆಗಳನ್ನ ತಿಳ್ಕೋಬೇಕು. ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತೀವಿ ಆವಾಗ ಸ್ವಲ್ಪ ಸ್ವಲ್ಪ ನಮಗೆ ಜ್ಞಾನ ಬರ್ತಾ ಹೋಗುತ್ತೆ. ಸೊ ಷಡ್ವಿಧಿತ್ವ. ಅದಲ್ಲದೆ ಪ್ರಯಾಣ ಕಾಲದಲ್ಲಿ ಅಂದರೆ ಮರಣ ಕಾಲದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಸಾವಿನ ಸಮಯದಲ್ಲಿ ಆ ಅಧಿದೈವ ಅನ್ನೋನು ಅಥವಾ ಅಧಿಯಜ್ಞ ಅನ್ನೋನು ಆ ದೇಹದಲ್ಲಿ ಹೇಗೆ ವಾಸ ಮಾಡ್ತಾನೆ, ಇದಿಷ್ಟು ಪ್ರಶ್ನೆಗಳನ್ನ ಕೇಳ್ದ. ಸೊ ಭಗವಾನುವಾಚ, ಹೀಗೆ ಭಗವಂತ ಏನು ಹೇಳ್ತಾನೆ ನೋಡೋಣ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾದಿದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂ ನರ. ಹೇಳ್ತಾರೆ, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವಿನಾಶಿಯಾದ ದಿವ್ಯ ಜೀವಿ ಅಂದರೆ ಆತ್ಮ, ಅದಕ್ಕೆ ನಾಶ ಇಲ್ಲ, ಅದಕ್ಕೆ ಬ್ರಹ್ಮನ್ ಅಂತ ಕರೀತಾರೆ. ಅವನ ಸ್ವಭಾವ ಏನಿರುತ್ತಲ್ಲ, ಆತ್ಮದ ಒಳಗಡೆ ಇರುವಂಥ ಜೀವಿಯ ಸ್ವಭಾವ, ಅದಕ್ಕೆ ಆತ್ಮ ಅಂತ ಕರಿತೀವಿ ಅಥವಾ ಅಧ್ಯಾತ್ಮ ಅಂತ ಕರಿತೀವಿ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಈಗ ಕರ್ಮ ಅಂದರೆ ಜೀವಿಗೆ ದೇಹಕ್ಕೆ ಸಂಬಂಧಪಟ್ಟಿದ್ದು, ಕರ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಲ್ಲಿ ಹೇಳ್ತಾ ಇರೋದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಸೊ ದೇಹಕ್ಕೆ ಸಂಬಂಧಪಟ್ಟದ್ದು ಕ್ರಿಯೆಗಳನ್ನ ಏನು ಮಾಡ್ತಾನೆ ಜೀವಿ, ಅದನ್ನು ಕರ್ಮ ಸಂಹಿತಃ ಅಂತ ಕರೀತಾರೆ. ಆಮೇಲೆ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿ ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತಲ್ವ, ಅದಕ್ಕೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರನಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ ರೂಪಕ್ಕೆ ಅಧಿದೈವ ಎಂದು ಹೆಸರು. ಅಧಿದೈವ ಅಂದರೆ ಭಗವಂತನ ಭೌತಿಕ ಶರೀರ. ಭಗವಂತನ ಭೌತಿಕ ಶರೀರದಲ್ಲೇ ದೇವತೆಗಳು, ಸೂರ್ಯ ಚಂದ್ರ ಏನಿದೆಲ್ಲ ಗ್ರಹ ನಕ್ಷತ್ರಗಳು ಒಳಗೊಂಡಿರುತ್ತೆ. ಅಂದರೆ ಭಗವಂತನ ವಿರಾಟ್ ರೂಪದಲ್ಲಿ ಈ ಭೌತಿಕ ಜಗತ್ತು ಒಳಗೊಂಡಿರುತ್ತೆ. ಇದಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯದಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ, ಕೃಷ್ಣ ಹೇಳ್ತಾರದಲ್ವ ಇದು ಭಗವಾನ್ ವಾಚ, ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಅಂದರೆ ಪರಮಪ್ರಭುವಿಗೆ ಅಧಿಯಜ್ಞ ಅಂದರೆ ಯಜ್ಞದ ಪ್ರಭು ಎಂದು ಹೆಸರು. ಸೊ ಅಧಿಯಜ್ಞ ಅಂದರೆ ಭಗವಂತ. ಯಜ್ಞದ ಅಂತಿಮ ಉದ್ದೇಶ ಭಗವಂತನ ಪಡೆಯೋದು. ಯಜ್ಞದ ಅಧಿಪತಿ ಭಗವಂತನೇ. ಯಜ್ಞದ ಕ್ರಿಯೆಗಳೇನಿದೆ ಅದು ಕೂಡ ಭಗವಂತ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮಹಿವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಸೊ ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯಗಳು ಕೂಡ ಅದು ಭಗವಂತನೇ ಅಷ್ಟೇ. ಹಾಂ, ಅಂದರೆ ಅಧ್ಯಾತ್ಮ ಅಂದೇನು, ಭಗವಂತನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡೋದಷ್ಟೇ. ನಾವು ಭಗವಂತ ಯಾರಂತಲೇ ತಿಳ್ಕೊಳ್ಳೋದೇ ಇದ್ದರೆ ನಾವು ಮಾಡೋ ಕಾರ್ಯಗಳು ಅಥವಾ ಕ್ರಿಯೆಗಳು ಯಾರಿಗೆ ಹೋಗುತ್ತೆ? ಹಾಗಾದರೆ ವ್ಯರ್ಥ ಆಯ್ತಲ್ವ? ವ್ಯರ್ಥ ಆಯಿತು, ಮತ್ತು ಪಾಪ ಕಾರ್ಯಗಳಾಗುತ್ತೆ. ಅದು ನಾವು ಒಂದು ಕ್ಷಣ ಭಗವಂತನ ಸ್ಮರಣೆ ಮಾಡದೇ ಇದ್ದರೆ ಅದು ಪಾಪ ಕಾರ್ಯ ಅನ್ಸ್ಕೊಳುತ್ತೆ. ನಾವು ಪಾಪ ಮಾಡಬೇಕು ಅಂತೇನಿಲ್ಲ, ಭಗವಂತ ಸ್ಮರಣೆ ಮಾಡಿದ್ರೂ ಕೂಡ ಅದು ಪಾಪನೇ ಆಗುತ್ತೆ. ಈವನ್ ಪುಣ್ಯ ಕಾರ್ಯ ಮಾಡಿದ್ರು. ಅದಕ್ಕೆ ಹೇಳಿದೆ, ಈಗ ಧನುರ್ಮಾಸ ಶುರು ಆಗುತ್ತೆ, ಎಲ್ಲರೂ ಏನು ಮಾಡ್ತಾರೆ, ಭಗವಂತನ ಬಿಟ್ಟು ಮಾಡೋಕ್ಕೆ ಶುರು ಮಾಡ್ತಾರೆ, ಅದು ಪಾಪನೇ ಆಗುತ್ತೆ ಕೊನೆಗೆ. ಆದರೆ ಅವ್ರಿಗೆ ಅದು ಪಾಪ ಅಂತ ಅನ್ಸೋದಿಲ್ಲ ಅಲ್ವಾ? ಯಾಕೆ ಪಾಪ ಅನ್ಸೋದಿಲ್ಲ ಅಂದರೆ ನಾನು ಮಾಡ್ತಾರೆ ಸರಿ ಅಂತ ತನಗೆ ತಾನೇ ಭ್ರಮೆಯಲ್ಲಿ ಮಾಡ್ತಿರ್ತಾನೆ. ಸೊ ಇದು ಅಪರಾಧ. ಅದಕ್ಕೆ ಹೇಳ್ತಾರೆ, ಮೊದಲು ನಾವು ನಮ್ಮಲ್ಲಿರೋ ಅಜ್ಞಾನವನ್ನು ಅರ್ಥ ಮಾಡಿಕೊಂಡು ಭಗವಂತನ ಬಗ್ಗೆ ಶ್ರವಣ ಮಾಡೋಕ್ಕೆ ಶುರು ಮಾಡಬೇಕು. ಫಸ್ಟು ಕೇಳಿಸ್ಕೋಬೇಕು. ಅದಕ್ಕೆ ನಾವೆಲ್ಲರೂ ಬನ್ನಿ ಬಂದು ಕೂತ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಕೂತ್ಕೊಳ್ಳಿ, ಭಗವಂತ ನೋಡ್ತಾ ಕೂತ್ಕೊಳ್ಳಿ, ಅಟ್ಲೀಸ್ಟ್ ಪ್ರಸಾದ ಬರುತ್ತೆ, ಕೀರ್ತನೆ ಇರುತ್ತೆ, ಏನೋ ಒಂದು ಅಟ್ಲೀಸ್ಟ್ ಇಲ್ಲಿ ಬರಬೇಕು, ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ತಾ ಏನಾಗುತ್ತೆ, ನಮಗೆ ಅರಿವು ಬರುತ್ತೆ, ತಾನಾಗೆ ಬರುತ್ತೆ. ಅಂದರೆ ಶ್ರದ್ಧೆಯಿಂದ ನಾವು ಶ್ರವಣ ಮಾಡಿದ್ರೆ ಆವಾಗ ನಾನು ಅಜ್ಞಾನಿ, ನಾನು ಇಷ್ಟು ದಿನ ಮಾಡಿದ್ದೆಲ್ಲ ಬರೀ ವ್ಯರ್ಥ ಕಾರ್ಯಗಳು, ಪಾಪ ಕಾರ್ಯಗಳು ಅಂತ ಅನ್ನಿಸ್ಬೇಕು ನಮಗೆ. ಎಷ್ಟು ಜನ ಅನಿಸುತ್ತೆ, ಅಯ್ಯೋ ನಾವು ಇಲ್ಲಿಗೆ ಬಂದಿಲ್ಲ ಅಂದರೆ, ಭಗವದ್ಗೀತೆ ಓದಿಲ್ಲ ಅಂದರೆ ನಾವು ಲೈಫ್ ಲಾಂಗ್ ಪೂರ್ತಿ ಅಜ್ಞಾನದಲ್ಲೇ ಮುಳುಗೋಗ್ಬಿಡ್ತಾ ಇದ್ವಿ ಅಂತ ಅನಿಸಿದೆ. ಆವಾಗ ಅವನು ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಸೊ ಆ ಪ್ರಯತ್ನಕ್ಕೆ ಪ್ರೇರಣೆ ಮಾಡೋದು ಭಗವಂತನೇ. ಮತ್ತೆ ಇಚ್ಛೆ ಇತ್ತಲ್ವ ನನಗೆ, ನಾನು ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ, ಅದಕ್ಕೆ ಏನು ಬೇಕೋ ಸೌಕರ್ಯಗಳನ್ನ ಭಗವಂತ ಒದಗಿಸ್ಕೊಡ್ತಾನೆ. ಹಾಗೆ
ಮುಂದೆ ಕೇಳ್ತಾನೆ ಪ್ರಯಾಣ ಕಾಲದಲ್ಲಿ ಅಂತಕಾಲೇಚ ಮಾಮೇವ ಸ್ಮರಣ ಮುಕ್ತವಾ ಕಲೇವರಂ, ಶ್ಲೋಕ ನಂಬರ್ 5 ಅಂತಕಾಲೇಚ ಮಾಮೇವ ಸ್ಮರಣ ಮುಕ್ತವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ಯತ್ರ ಸಂಶಯ. ಯಾರು ಸಾವಿನ ಸಮಯದಲ್ಲೂ ಕೂಡ ಅಂತ ಅರ್ಥ, ಪ್ರಯಾಣ ಕಾಲ ಅಂದರೆ ಸಾವಿನ ಸಮಯದಲ್ಲೂ ಕೂಡ ನನ್ನ ಸ್ಮರಣೆ ಮಾಡ್ತಾನೆ, ಅವನು ಖಂಡಿತವಾಗಲೂ ನನ್ನ ಧಾಮಕ್ಕೆ ಬರ್ತಾನೆ ಅಂತ. ಇದು ತುಂಬ ರಹಸ್ಯವಾದದ್ದು. ಅಂದರೆ ಈ ಒಂದು ಸಾಧನೆಗೆ, ಈ ಒಂದು ಸಾಧನೆ ಅಂದ್ರೇನು, ಸಾವಿನ ಸಮಯದಲ್ಲೂ ಕೂಡ ಭಗವಂತನ ಸ್ಮರಣೆ ಬರೋ ಥರ ನಾವು ಜೀವನವನ್ನು ರೂಢಿಸ್ಕೊಳ್ಬೇಕು. ಅದಕ್ಕೋಸ್ಕರ ಇಷ್ಟು ಎಲ್ರಿಗೂ ಸೇವೆ ಮಾಡಿ, ಜಪ ಮಾಡಿ, ಅದು ಮಾಡಿ, ಇದು ಮಾಡಿ, ಭಗವಂತನ ಸ್ಮರಣೆ ಬರೋ ಥರ ನಾವು ನಮ್ಮ ಕಾರ್ಯಗಳನ್ನು ರೂಢಿಸ್ಕೋಬೇಕು. ಅದಕ್ಕೆ ನಾನು ಒಂದಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಮಗೆ ಈಗ ವರ್ಷದಲ್ಲಿ ಒಂದು 8-10 ಹಬ್ಬಗಳು ಮಾಡ್ತೀವಿ. ಜನ್ಮಾಷ್ಟಮಿ, ರಾಧಾಷ್ಟಮಿ, ನರಸಿಂಹ ಚತುರ್ದಶಿ, ಬಲರಾಮ ಚತುರ್ದಶಿ. ಸೊ ಈ ಹಬ್ಬಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೇ ನಮ್ಗೆ ಒಂದು ವರ್ಷ ಕಳೆದೋಗ್ಬಿಡುತ್ತೆ. ಈಗ ನೋಡಿ, ಇನ್ನೂ 15 ದಿನ ಇದೆ ಜಪಯಜ್ಞಕ್ಕೆ. 15 ದಿನಕ್ಕೆ ಮುಂಚೆ ನಾವೇನು ಮಾಡ್ತೀವಿ, ಪ್ರಿಪೇರ್ ಆಗ್ತಾ ಇರ್ತೀವಿ. ಏನು ಮಾಡಬೇಕು, ಹೆಂಗೆ ಪಾಂಪ್ಲೆಟ್ ಪ್ರಿಂಟ್ ಮಾಡಬೇಕು, ಹೆಂಗೆ ಜನಗಳ ಯೋಚನೆ ಬರುತ್ತಲ್ವ. ಸೊ ಯೋಚನೆ ಏನಾಗುತ್ತೆ, ಮೈಂಡ್ನ ರಿಫ್ರೆಶ್ ಮಾಡ್ತಾ ಇರುತ್ತೆ, ಹೃದಯ ಕಲ್ಮಶ ನಾಶ ಮಾಡ್ತಾ ಇರುತ್ತೆ. ಅಂದರೆ ಭಗವಂತನ ಬಗ್ಗೆ ಯೋಚನೆ ಮಾಡೋದು ಕೂಡ ಅದು ಭಕ್ತಿ ಸೇವೆನೇ ಅಲ್ವಾ, ಸ್ಮರಣಂ, ವಿಷ್ಣು ಸ್ಮರಣಂ. ಸೊ ಭಗವಂತನ ಕಾರ್ಯಗಳ ಬಗ್ಗೆ ಕುರಿತು ಯೋಚನೆ ಮಾಡ್ತಾ ಇರ್ತೀವಿ ನಾವು. ಹೀಗೆ ಒಂದು 4-5 ಹಬ್ಬ ಬರುತ್ತೆ ಕಂಟಿನ್ಯೂಸ್ ಆಗಿ. ಈಗ ಜನ್ಮಾಷ್ಟಮಿ ಬಂದಾಗ 1 ತಿಂಗಳು ಪೂರ್ತಿ ಅದರಲ್ಲೇ ಹೋಗ್ಬಿಡುತ್ತಲ್ವ, ಜನ್ಮಾಷ್ಟಮಿಗೆ ಏನು ಮಾಡಬೇಕು ಅಂತ. ಸೊ ಅದರಲ್ಲೇ ಈಗ ಬುಕ್ ಮ್ಯಾರಥಾನ್ ಬಂತು, 1-1.5 ತಿಂಗಳು ಪೂರ್ತಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾರು ಕೊಡಬೇಕು ಬುಕ್ಕು, ಯಾರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ 1 ವರ್ಷ ನಾವು ಆರಾಮಾಗಿ ತಳ್ಬೋದಲ್ವ ಭಗವಂತ ಸ್ಮರಣೆಯಲ್ಲಿ. ಏನು ನಷ್ಟ ಆಯಿತು ಅಂದರೆ, ಸಂಸಾರದ ಯೋಚನೆಗಳು ಬರುತ್ತೆ ಮಧ್ಯದಲ್ಲಿ, ಬರಲಿ ಪರವಾಗಿಲ್ಲ, ಆ ಕಡೆ ಜಾಸ್ತಿ ಫೋಕಸ್ ಮಾಡಬಾರ್ದು. ಇವಾಗ ನೋಡಿ, ಏನೋ ಒಂದು ನೋವಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ನಾವು ಇಲ್ಲಿ ಬಂದಾಗ ಕ್ಲಾಸ್ ಕೇಳಬೇಕಾದ್ರೆ ಆ ನೋವು ತಾತ್ಕಾಲಿಕವಾಗಿ ಕಡಿಮೆ ಆಗಿರುತ್ತೆ ಅಲ್ವಾ. ಈಗ ನಿದ್ರೆ ಮಾಡಬೇಕಾದ್ರೆ ನಮಗೆ ನೋವು ಗೊತ್ತಾಗುತ್ತಾ? ಏನು ಗೊತ್ತಾಗಲ್ಲ. ಏನೇ ಇರ್ಬೋದು, ಬೆಳಗ್ಗೆ ಎದ್ದಾಗ ಮತ್ತೆ ಆ ನೋವು ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಮನಸ್ಸನ್ನು ಒಂದು ಕಡೆ ಫಿಕ್ಸ್ ಮಾಡಿದಾಗ, ಭಗವಂತ ಕಡೆ ಫಿಕ್ಸ್ ಮಾಡಿದಾಗ ಆ ನೋವೆಲ್ಲ ತಾನಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಏನೇ ಇದ್ರೂ ಸ್ವಲ್ಪ ನಾವು ಮನಸ್ಸನ್ನು ಗಟ್ಟಿ ಮಾಡಬೇಕು, ಒಂದು ಕಮಿಟ್ಮೆಂಟ್ ತೊಗೋಬೇಕು. ಪ್ರತಿಯೊಬ್ಬರು ಕಮಿಟ್ಮೆಂಟ್ ತೊಗೋಬೇಕಿಲ್ಲಿ. ಯಾರೋ ಮಾಡ್ಕೋತಾರೆ ಬಿಡು ನಾವು ಬಂದು ಅಟೆಂಡ್ ಮಾಡೋಣ ಆ ಥರ ಅಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಸೇವೆಗೆ ಅಂತ ತೊಗೊಂಡಾಗ ಏನಾಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಇಷ್ಟೇ. ಸೊ ವಿಷ್ಣು ಸ್ಮರಣಂ, ಫಸ್ಟು ಶ್ರವಣ ಮಾಡಿದ್ವಿ, ಪ್ರತಿದಿನ ಜಪ ಮಾಡ್ತೀವಿ, ಸ್ಮರಣೆ ಮಾಡ್ತೀವಿ, ತಾನಾಗಿ ಅದು ದಾರಿಗೆ ಬರುತ್ತೆ. ಇಷ್ಟೇ ಸಿಂಪಲಾಗಿದೆ. ನಾವು ತುಂಬ ಹೊರೆ ಹೊತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಮನಸ್ಸನ್ನು ಆದಷ್ಟು ನಾವು ಭಗವಂತನ ಕೊಡೋಣ, ಭಗವಂತನ ಸೇವೆಗೆ ಮನಸ್ಸು ಹಾತೊರಿಬೇಕು, ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ಎಲ್ರಿಗೂ ಹೇಳೋದು, ಬುಕ್ ಡಿಸ್ಟ್ರಿಬ್ಯೂಷನ್ ಬಂತ ಎಲ್ಲರೂ ಮಾಡಿ. ಅಟ್ಲೀಸ್ಟ್ ದಿನ ಒಂದು ಅರ್ಧ ಗಂಟೆ ಅಥವಾ ಯಾರು ಸಿಗ್ತಾರೋ ಅವ್ರಿಗೆ ಪುಸ್ತಕದ ಬಗ್ಗೆ ಮಾತಾಡ್ತಾರೆ, ಏನಾಗುತ್ತೆ ನನಗೆ ಅದು ಬರುತ್ತೆ, ರುಚಿ ಬರುತ್ತೆ. ಒಂದು ಸಲ ರುಚಿ ಬಂದುಬಿಟ್ರೆ ಮತ್ತೆ ಅದು ಹೋಗೋದಿಲ್ಲ. ರುಚಿ ಬರೋ ತನಕ ಸ್ವಲ್ಪ ಕಷ್ಟ. ಅದಕ್ಕೆ ಯಾಕೆ ಎಲ್ಲ ಬಿಟ್ಟು ಹೋಗ್ತಾರೆ ಹೇಳಿ, ರುಚಿ ಬರೋ ತನಕ ಕಷ್ಟ ಹಾಗೆ. ಸೊ ಈಗ ನಮ್ಮ ಪ್ಲಾನ್ ಇದು, ಜನವರಿ 1ಗೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋಣ, ಬೇಕಿದ್ದು ಭಗವಂತನ ಬಿಟ್ಬಿಡೋಣ. ಅವ್ನು ಹೆಂಗೆ ಮಾಡಿಸ್ಕೋತಾನೆ ಅದು ಅವನ ಇಚ್ಛೆ, ಬಟ್ ನಮ್ಮ ಪ್ರಯತ್ನ ನಾವು ಪೂರ್ತಿ ಹಾಕಬೇಕು. ಓಕೆ, ಸೊ ಪಾಂಪ್ಲೆಟ್ಸ್ ರೆಡಿ ಮಾಡ್ಕೊಳ್ಳಿ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಬ್ಯಾನರ್ಸ್ ಏನೇನಿದೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ರಾಜು ಪ್ರಭು ಇರ್ತಾರೆ, ಅಶ್ವಿನ್ ಪ್ರಭು ಎಲ್ಲರೂ. ಸೊ ಮಾತಾಜಿಸ್ ನೀವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನೀವು ಪ್ರಚಾರ, ಆಮೇಲೆ ಪಾಂಪ್ಲೆಟ್ ಮಾಡೋದು, ಆಮೇಲೆ ಜನಗಳಿಗೆ ಬಾಯಿಗೆ ಹೇಳೋದು. ಈಗ ಬೇಡ, ನಾವು ಹೇಳ್ತೀವಿ ಯಾವಾಗ ಅನೌನ್ಸ್ ಮಾಡಬೇಕು ಅಂತ. ಇದೆಲ್ಲ ಆಗಲಿ, ಒಂದು 2 days ಟೈಮ್ ತೊಗೊಳ್ಳೋಣ, ಆಮೇಲೆ ಪ್ರಚಾರ ಮಾಡೋಣ. ಸೊ ಅವತ್ತು ಎಲ್ಲರೂ ಸಾಕಷ್ಟು ಜನ ಬರಬೇಕು. ಜಪಮಾಲೆ ನಾವು ಅರೇಂಜ್ ಮಾಡ್ತೀವಿ, ಒಂದು 300-500 ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡಿ ಮಾಡೋ ಪ್ರಯತ್ನ ಮಾಡೋಣ. ಸೊ 1 ಕೋಟಿ ನಾಮ ಅವತ್ತು ಹೊಸಕೋಟೆಯಲ್ಲಿ ಹಾಕಬೇಕು. 1 ಕೋಟಿ ನಾಮ ನವದ್ವೀಪದಲ್ಲಿ ರಾಧಾಕುಂಡ ಶ್ಯಾಮಕುಂಡ ಪ್ರಕಟ ಆಯ್ತಲ್ಲ ಪ್ರಭು, ಅದು ಶಿಲ ಭಕ್ತಿ ಠಾಕೂರ್ ಅವರ ಭಕ್ತಿ ಠಾಕೂರ್ ಕೋಟಿ ನಾಮ ಜಪ ಯಾರು ಮಾಡಿದ್ದು ಗೊತ್ತಿಲ್ಲ. ಅದು ಕೌನ್ ಪ್ರಭು? ಭಕ್ತಿ ಠಾಕೂರ್ ಕೌನ್? ಭಕ್ತಿ ಠಾಕೂರ್ ನಾಮದ ಮಹಿಮೆ ತೋರ್ಸೋಕ್ಕೆ, ಕಲಿಯುಗದಲ್ಲಿ ನಾಮದ ಮಹಿಮೆ ತೋರ್ಸೋಕ್ಕೆ ಶ್ರೀಲ ಭಕ್ತಿ ಠಾಕೂರ್ ಅವ್ರು ಏನು ಮಾಡಿದ್ರು, ಜಪಯಜ್ಞ ಮಾಡಿದ್ರು. ಕಂಟಿನ್ಯೂಸ್ ಕೋಟಿ ನಾಮ ಒಬ್ಬರೇ, ನಾವಿಲ್ಲಿ 100 ಜನ ಮಾಡ್ತಾಯಿದ್ದೀವಿ, ಒಬ್ಬರೇ ಕೂತು ಕೋಟಿ ನಾಮ ಜಪ ಮಾಡಿದ್ರು. ಸೊ ಕೋಟಿ ನಾಮ ಅದು ಎಷ್ಟು ಶುದ್ಧ ನಾಮ, ಏನೋ ಅಪರಾಧ, ನಾಮಾಪರಾಧ ಅಥವಾ ನಾಮಭಾಸ ಅಲ್ಲ. ಭಕ್ತಿ ಠಾಕೂರ್ ಕೂತ್ಕೊಂಡು ಹರೇ ಕೃಷ್ಣ ಮಂತ್ರ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ರಾಧಾಕುಂಡ, ಶ್ಯಾಮಕುಂಡ, ಗೋವರ್ಧನ್ ಪ್ರಕಟ ಆಯಿತು. ಕೃಷ್ಣ ಅಲ್ಲಿ ಪ್ರಕಟ ಆಗ್ತಾನೆ. ಅಂದರೆ ಅಷ್ಟು ಶಕ್ತಿ ಇದೆ ನಾಮಕ್ಕೆ. ಅದಕ್ಕೆ ಹೇಳೋದು, ಅಟ್ಲೀಸ್ಟ್ ಸಿನ್ಸಿಯರಾಗಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಡಿವೋಟೀಸು, ಸೊ ಕೂತ್ಕೊಂಡು ಭಗವಂತನ
ಕೇಂದ್ರೀಕರಿಸಿ. ಏನು ಕೇಳ್ಕೊಳ್ಳೋದು ಬೇಕಾಗಿಲ್ಲ, ಧನುರ್ಮಾಸ ನಮ್ಗೆ ಅದು ಬೇಕಿದ್ದು ಬೇಕು, ಅಟ್ಲೀಸ್ಟ್ ಅಂಥವ್ರು ಬರಲಿ ಪರವಾಗಿಲ್ಲ, ಬಂದು ಮಾಡ್ತಾರೆ ಮಾಡಲಿ. ಬಟ್ ನಾವು ಹೆಂಗಿರಬೇಕು, ಕೂತ್ಕೊಂಡು ಜಪಮಾಲೆ ಹಿಡ್ಕೊಂಡು 16 ರೌಂಡು ಒಂದೇ ಒಂದು ಸೆಟ್ಟಿಂಗ್ ಕೂತ್ಕೊಂಡು ಅದು ಕಂಪ್ಲೀಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು 500 ಜನ ಆದರೂ ನಾವು 16 ರೌಂಡ್ ಜಪ ಮಾಡೋಕ್ಕೆ ಪ್ರಯತ್ನ ಮಾಡೋಣ. 1000 ಜನ ಬರಲಿ, ಅಟ್ಲೀಸ್ಟ್ 500 ಜನ ಆದರೂ ನಾವು ಮಾಡೋ ಪ್ರಯತ್ನ ಮಾಡಬೇಕು. ಓಕೆ, ಏನಾದರೂ ಐಡಿಯಾ ಸಜೆಷನ್ ಇದ್ದರೆ ಕೊಡ್ಬೋದು, ಏನಾದರೂ ಇದ್ದರೆ. ಓಕೆ, ಸ್ಟಾಪ್ ಮಾಡೋಣ, ಒಂದು ರೌಂಡ್ ಜಪ ಮಾಡೋಣ. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು